ನಮಸ್ತೆ ವೀಕ್ಷಕರೇ, ಮಳೆಗಾಲದಲ್ಲಿ ಒಳ್ಳೆಯ ಹಲಸಿನ ಹಣ್ಣು ಸಿಕ್ಕಿತ್ತು. ಹಾಗಾಗಿ ಇವತ್ತು ಬಿಸಿ ಬಿಸಿ ಹಲಸಿನ ಹಣ್ಣಿನ ದೋಸೆ ಮಾಡೋಣ ಬನ್ನಿ. ಹಾಗೆ ವಿಡಿಯೋ ನಿಮಗೆ ಇಷ್ಟವಾದ್ರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ. ನಾನು 3 ಪಾವ್ ಆಗುವಷ್ಟು ಬೆಳ್ತಿಗೆ ಅಕ್ಕಿಯನ್ನ 4 ಗಂಟೆಗಳ ಕಾಲ ನೆನೆ ಹಾಕಿದ್ದೇನೆ. ಇವಾಗ ಒಂದು 4 ಕಪ್ ಆಗುವಷ್ಟು ಹಲಸಿನ ತೊಳೆಗೆ ಈ ಒಂದು ಅಕ್ಕಿಯನ್ನ ಸೇರಿಸಿ ನುಣ್ಣಗೆ ರುಬ್ಕೊಳ್ಬೇಕು. ಇದನ್ನ ರುಬ್ಕೊಳ್ಳುವಾಗ ನಾವು ಯಾವುದೇ ಕಾರಣಕ್ಕೆ ನೀರನ್ನ ಸೇರಿಸಿಕೊಳ್ಬಾರ್ದು, ಹಾಗೇನೆ ರುಬ್ಕೊಳ್ಬೇಕು. ನೋಡಿ, ಇವಾಗ ತುಂಬಾ ನುಣ್ಣಗೆ ರುಬ್ಬಿಯಾಗಿದೆ. ಹಲಸಿನ ಹಣ್ಣು ಸಿಹಿ ಕಡಿಮೆ ಇರೋದ್ರಿಂದ ಒಂದು 3 ಸ್ಪೂನ್ ಆಗುವಷ್ಟು ನೀರು ಬೆಲ್ಲವನ್ನ ಕೂಡ ಸೇರಿಸಿದ್ದೇನೆ. ಜೊತೆಗೆ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನ ಕೂಡ ಸೇರಿಸಿ ಇದನ್ನ ಚೆನ್ನಾಗಿ ಮಿಶ್ರಣ ಮಾಡಿಕೊಳ್ಬೇಕು. ಇವಾಗ ದೋಸೆ ಹಿಟ್ಟು ರೆಡಿ ಆಗಿದೆ. ದೋಸೆಯನ್ನ ಹಾಕುವ. ಹಲಸಿನ ಹಣ್ಣಿನ ದೋಸೆಯನ್ನ ತುಪ್ಪದಲ್ಲಿ ಕಾಯಿಸಿದ್ರೇನೆ ರುಚಿ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಇಲ್ಲಿ ತುಪ್ಪವನ್ನ ಬಳಸ್ತಿದ್ದೇನೆ. ಇನ್ನು ತೆಳುವಾಗಿ ನಿಮ್ಗೆ ದೋಸೆ ಬೇಕಂತ ಹೇಳಿದ್ರೆ ನಾನ್ ಸ್ಟಿಕ್ ತವದಲ್ಲಿ ಹಾಕಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ಅದರಲ್ಲಿ ಕೂಡ ಹಾಕಿ ನೋಡುವ. ನೋಡಿ, ನಾನ್ ಸ್ಟಿಕ್ ತವದಲ್ಲಿ ಇಷ್ಟು ತೆಳುವಾಗಿ ದೋಸೆಯನ್ನ ನಾವು ಹಾಕೊಳ್ಬಹುದು. ಸ್ನೇಹಿತರೆ, ಜೋರಾಗಿ ಬರ್ತಾ ಇರುವಂತ ಈ ಮಳೆಗೆ ಘಮ ಘಮ ಅನ್ನುವಂತ ಹಲಸಿನ ಹಣ್ಣಿನ ದೋಸೆ ತಿನ್ನೋಕೆ ರೆಡಿ ಆಗಿದೆ. ನೀವು ಕೂಡ ಇದನ್ನ ಮಾಡಿ ನೋಡಿ. ಹಾಗೆ ವಿಡಿಯೋ ಇಷ್ಟವಾದ್ರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನ ಕೂಡ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.